ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ. ನಾನಿವತ್ತು ಮಾರ್ನಿಂಗ್ ಟಿಫನ್ಗೆ ಪಲಾವ್ನ ಮಾಡ್ತಾಯಿದ್ದೆ. ಪಲಾವ್ ಅಂದರೆ ಯಾವಾಗಲೂ ಒಂದೇ ಥರ ಮಾಡೋದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೀನಿ ಈ ಸಲ. ಮೊದಲಿಗೆ ತರಕಾರಿನೆಲ್ಲ ಕಟ್ ಮಾಡಿಕೊಂಡು ಮಿಕ್ಸಿ ಮಾಡೋದಕ್ಕೆ ಮಿಕ್ಸಿ ಜಾರ್ಗೆ ಸ್ವಲ್ಪ ಕಾಯಿ ತುರಿ ಮತ್ತು ಒಂದು 7-8 ಹಸಿರು ಮೆಣಸಿನಕಾಯಿ ಮತ್ತು ಕಟ್ ಮಾಡಿರೋ ಅಂಥ ಈರುಳ್ಳಿನ ಹಾಕಿ ಮಿಕ್ಸಿ ಮಾಡ್ಕೊತಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂತೂ ಮನೇಲೇ ಮಾಡಿರೋದಿತ್ತು, ಸೊ ಹಾಗಾಗಿ ಇಷ್ಟನ್ನಷ್ಟೇ ಹಾಕಿ ಮಿಕ್ಸಿ ಮಾಡ್ತಾಯಿದ್ದೀನಿ. ಮೊದಲಿಗೆ ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ನಂತರ 1 ಸ್ಪೂನಷ್ಟು ಸಾಸಿವೆ, 1 ಸ್ಪೂನಷ್ಟು ಜೀರಿಗೆ ಮತ್ತು 1 ಪಲಾವ್ ಎಲೆನ ಹಾಕ್ತಾಯಿದ್ದೀನಿ. ಪ್ರತಿ ಸಲ ಮಾಡೋದಕ್ಕಿಂತ ಇದು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೀನಿ. 1 ಚಕ್ಕೆ ಮತ್ತು 1 ಮೊಗ್ಗನ್ನ ಹಾಕ್ತಾಯಿದ್ದೀನಿ. ನಾನು ಒಂದೇ ಪಲಾವ್ನ ಮಾಡ್ತಿರೋದ್ರಿಂದ ಸ್ವಲ್ಪನೇ ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಫ್ರೈ ಆದಮೇಲೆ ಕಟ್ ಮಾಡಿಟ್ಟಿರೋವಂಥ ಈರುಳ್ಳಿನ ಹಾಕ್ಕೋತಾ ಇದ್ದೀನಿ. ಈರುಳ್ಳಿ ಮತ್ತು ಕರಿಬೇವು. ಪ್ರತಿ ಸಲ ಪಲಾವ್ ಮಾಡುವಾಗ ಕಾಯೆಲ್ಲ ಹಾಕ್ತಾ ಇರಲಿಲ್ಲ, ಬರೀ ಮಸಾಲೆ ಐಟಮ್ಸ್ ಅಷ್ಟೇ ಹಾಕಿ ಮಾಡ್ತಾಯಿದ್ದೆ. ಈ ಸಲ ಕಾಯೆಲ್ಲ ಹಾಕಿ ಮಾಡ್ತಾಯಿದ್ದೀನಿ. ಪಲಾವ್ ಅಂದರೆ 3-4 ಥರ ಟ್ರೈ ಮಾಡ್ಬೋದು, ಸೊ ಅದರಲ್ಲಿ ಇದು ಒಂದು ಅಂತಲೇ ಹೇಳ್ಬಹುದು. ಸೊ ಎಣ್ಣೆಲಿ ಮಸಾಲೆ ಐಟಮ್ಸ್ ಎಲ್ಲ ಫ್ರೈ ಆಗಿ ಅದರದ್ದು ಅಂಶ ಎಲ್ಲ ಬಿಟ್ಕೊಂಡ್ಮೇಲೆ ಇದಕ್ಕೆ ಮಿಕ್ಸಿ ಮಾಡಿಟ್ಟಿರೋವಂಥದ್ದನ್ನು ಹಾಕ್ತಾಯಿದ್ದೀನಿ. ಪ್ರತಿ ಸಲ ಪಲಾವ್ ಮಾಡುವಾಗೆಲ್ಲ ಕಾಯಿ ಎಲ್ಲ ಹಾಕೋದೇ ಇಲ್ಲ. ಈ ಥರಕ್ಕೆ ಮಿಕ್ಸಿ ಮಾಡಿ ಹಾಕೋದ್ರಿಂದ ಟೇಸ್ಟ್ ಚೇಂಜ್ ಇರುತ್ತೆ, ತುಂಬ ಮಸಾಲ ಥರ ಏನು ಅನಿಸಲ್ಲ. ಸೊ ಅದನ್ನೆಲ್ಲ ಹಾಕಿ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋ ತನಕ ಫ್ರೈ ಮಾಡಿ ಕಟ್ ಮಾಡಿ ಇಟ್ಕೊಂಡಿರೋಂಥ ತರಕಾರಿ ಮತ್ತು ಬಟಾಣಿನ ಹಾಕಿ ಅದನ್ನು ಖಾರದೊಳಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಇವತ್ತು ಕ್ಯಾಪ್ಸಿಕಮ್ನು ಸಹಿತ ಹಾಕ್ಕೊಂಡಿದ್ದೀನಿ ಪಲಾವ್ಗೆ. ಸೊ ಕ್ಯಾಪ್ಸಿಕಮ್ ಹಾಕಿದ್ರೂ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಟೇಸ್ಟೇ ಈ ಸಲ ಪಲಾವ್ದು ಸ್ವಲ್ಪ ಡಿಫ್ರೆಂಟ್ ಅಂತಲೇ ಹೇಳ್ಬಹುದು. ಆನಂತರ ಇದೆಲ್ಲ ಫ್ರೈ ಆದಮೇಲೆ 1 ಪಾವ್ನಷ್ಟು ಅಕ್ಕಿನ ಹಾಕಿ ಸ್ವಲ್ಪ ಗರಂ ಮಸಾಲಾನ ಹಾಕಿ ಹಾಗೆ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ಸೊ ಇಷ್ಟನ್ನೆಲ್ಲ ಹಾಕಿ 3 ವಿಷಲ್ ಮಾಡಿಸಿದ್ರೆ ಪಲಾವ್ ರೆಡಿ ಆಯಿತು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ಈ ಥರನೂ ಪಲಾವ್ನ ಟ್ರೈ ಮಾಡಬಹುದು. ಸೊ ನೀವು ಒಂದು ಸಲ ಟ್ರೈ ಮಾಡಿ. ಇದಕ್ಕೆ ಮೊಸರು ಗೊಜ್ಜನ್ನ ರೆಡಿ ಮಾಡ್ಕೊಂಡಿದ್ದೆ. ಹಾಗೆಯೇ ಇದಕ್ಕೆ ಅರಿಶಿನ ಎಲ್ಲ ಏನೂ ಹಾಕಿರಲಿಲ್ವಾ, ಸೊ ಹಾಗಾಗಿ ಈ ಕಲರ್ ಇದೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ಈ ಥರನೂ ಒಂದು ಸಲ ನೀವು ಟ್ರೈ ಮಾಡಿ. ಮನೇಲಿ ಸ್ವಲ್ಪ ಓಲ್ಡ್ ಸ್ಯಾರೀಸ್ ಇತ್ತು, ಅಮ್ಮಂದು ಕಾಟನ್ ಸ್ಯಾರೀಸು. ಸೊ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಏನಾದರೂ ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಇದೊಂದು ಪರ್ಪಲ್ ಮತ್ತು ಬ್ಲೂ ಕಾಂಬಿನೇಷನಲ್ಲಿ ಸ್ಯಾರಿ ಇತ್ತು, ಕಾಟನ್ ಸ್ಯಾರಿ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ಇದರಲ್ಲಿ ಡ್ರೆಸ್ ಸ್ಟಿಚ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಯಾವ ಪಾರ್ಟ್ಗೆ ಯಾವ್ದು ಬೇಕು ಅನ್ನೋದನ್ನು ನೋಡಿ ಸೆಲೆಕ್ಟ್ ಮಾಡಿಕೊಂಡು, ಸೊ ಮುಂದ್ಗಡೆ ಜರಿ ಥರ ಇತ್ತು, ಸೊ ಅದನ್ನು ಸ್ಲೀವ್ಗೆ ಹಾಕೋಣ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇಲ್ಲಿ ಮಾಮೂಲಿ ಸ್ವಲ್ಪ ಡಿಸೈನ್ ಇತ್ತು. ಸೊ ಇದನ್ನು ಫ್ರಂಟಿಗೆ ಹಾಕೋಣ ಅಂದ್ಕೊಂಡೆ. ಮೊದಲಿಗೆ ನಾನಿಲ್ಲಿ ಡ್ರೆಸ್ನ ಲೆಂತು ಉದ್ದ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ಸೊ ಕಟ್ ಮಾಡಿಕೊಂಡೆ. ಉದ್ದ ಎಷ್ಟು ಬೇಕೋ ಅಷ್ಟನ್ನು ನಾನು 40 ಸೆಂಟಿಮೀಟರ್ನಷ್ಟು ಉದ್ದನ ತಗೊಂಡಿದ್ದೀನಿ. ತುಂಬ ಉದ್ದ ಅಂತ ಏನಿಲ್ಲ, ಸ್ವಲ್ಪ ಶಾರ್ಟಾಗೇ ಇದೆ. ನಾನು ಫ್ರಂಟ್ಗೆ ವಿ ನೆಕ್ಕಲ್ಲಿ ಮತ್ತು ಬ್ಯಾಕ್ಗೆ ಕ್ಲೋಸ್ ನೆಕ್ ಸ್ಟಿಚ್ ಮಾಡೋಣ ಅಂದ್ಕೊಂಡೆ. ಸೊ ಕ್ಲೋಸ್ ನೆಕ್ ಇರೋದ್ರಿಂದ ರೆಡಿ ಟಾಪ್ಗಳು ಬರ್ತಾವಲ್ವ, ಸೊ ಅದೇ ಲೆಂತ್ಗೆ ಸ್ಟಿಚ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಫ್ರಂಟ್ ಪೀಸ್ನ ಹಾಕ್ಕೊಂಡು ಬ್ಯಾಕ್ ಸೈಡ್ಗೂ ಎಷ್ಟು ಬೇಕು ಅಷ್ಟನ್ನು ಹಾಕ್ಕೊಂಡೆ. ಸೊ ನಾನಿಲ್ಲಿ ಫ್ರಂಟ್ಗೆ ವಿ ನೆಕ್ನ ಮಾಡಿ ಬ್ಯಾಕಿಗೆ ಕ್ಲೋಸ್ ನೆಕ್ ಮಾಡ್ತಾಯಿದ್ದೀನಿ. ಸೊ ಕ್ಲೋಸ್ ನೆಕ್ ಇರೋದ್ರಿಂದ ಸ್ವಲ್ಪ ಕುತ್ತಿಗೆ ಅಗಲ ಜಾಸ್ತಿನೇ ಇರಬೇಕು, ಯಾಕೆಂದರೆ ಡೀಪ್ ಇದ್ದರೆ ಕುತ್ತಿಗೆ ಅಗಲ ಕಡಿಮೆ ಇದ್ರೂ ನಡೆಯುತ್ತೆ. ಬಟ್ ಬ್ಯಾಕು ಕ್ಲೋಸ್ ಇರೋದ್ರಿಂದ ಕುತ್ತಿಗೆ ಅಗಲ ಜಾಸ್ತಿ ಇರಬೇಕು. ಸೊ ಕುತ್ತಿಗೆ ಇಡಿಸೋವಷ್ಟು, ಬುರುಡೆ ಇಡಿಸೋವಷ್ಟು. ಸೊ ಹಾಗಾಗಿ ನಾನಿಲ್ಲಿ ಕುತ್ತಿಗೆ ಅಗಲನ 4 ಸೆಂಟಿಮೀಟರ್ ತೊಗೊಂಡಿದ್ದೀನಿ. ಭುಜನ ಮಾಮೂಲಿಯಾಗಿ 3/4ನಷ್ಟು ತಗೊಂಡು ಅಗಲ ಎಷ್ಟು ಬೇಕೋ ಅಷ್ಟನ್ನು ತೊಗೊಂಡಿದ್ದೀನಿ. ಅಗಲ ನಾನಿಲ್ಲಿ 12 ಸೆಂಟಿಮೀಟರ್ನಷ್ಟು ತೊಗೊಂಡಿದ್ದೀನಿ. ಬಾಟಮ್ ಅಗಲನೂ ಅಷ್ಟೇ, ಬಾಟಮ್ ಅಗಲನೂ 12 ಸೆಂಟಿಮೀಟರ್ಗೆ ಮಾರ್ಕ್ ಮಾಡಿ ಇಲ್ಲಿ ಎದೆಯ ಸುತ್ತಳತೆಗೂ 10 ಸೆಂಟಿಮೀಟರ್ ಮತ್ತು ಪ್ಲಸ್ ಎಕ್ಸ್ಟ್ರಾ 2 ಸೆಂಟಿಮೀಟರ್ ಆ ರೀತಿ ತಗೊಂಡು ಆನಂತರ ಸೊಂಟದ ಉದ್ದ ಮತ್ತು ಸೈಡ್ ಓಪನ್ ಉದ್ದನ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸೊಂಟದ ಅಗಲಾಗೆ ಅದಕ್ಕಿಂತ 3 ಸೆಂಟಿಮೀಟರ್ ಕೆಳಗಡೆಗೆ ಮಾರ್ಕ್ ಮಾಡಿಕೊಂಡು ಮೇಲ್ಗಡೆ ಎದೆ ಸುತ್ತಳತೆನ 10 ಸೆಂಟಿಮೀಟರಿಗೆ ಮಾರ್ಕ್ ಮಾಡಿಕೊಂಡ್ರೆ ಈ ಸೊಂಟದ ಸುತ್ತಳತೆನ 9.75 ಮಾಡಿಕೊಂಡೆ.
ಕೆಳಗಡೆ ಮತ್ತೆ 3 ಸೆಂಟಿಮೀಟರಿಗೆ ಮಾರ್ಕ್ ಮಾಡಿಕೊಂಡು ಮತ್ತೆ 12 ಸೆಂಟಿಮೀಟರ್ಗೆ ಮಾರ್ಕ್ ಮಾಡಿಕೊಂಡು ಶೇಪ್ ಮಾಡಿಕೊಂಡೆ. ನಾನಿಲ್ಲಿ ಸೈಡ್ ಓಪನ್ ಅಗಲನ 10 ಸೆಂಟಿಮೀಟರ್ ತೊಗೊಂಡಿದ್ದೀನಿ. ಸೈಡ್ ಓಪನ್ ಅಗಲದಿಂದ 1 ಸೆಂಟಿಮೀಟರ್ಗೆ ಅಷ್ಟೇ ಮಾರ್ಕ್ ಮಾಡ್ಕೋಬೇಕು. ಮೇಲ್ಗಡೆ ಎಲ್ಲ ಎಕ್ಸ್ಟ್ರಾ 2 ಸೆಂಟಿಮೀಟರ್ ಎಕ್ಸ್ಟ್ರಾ ಬಿಟ್ಕೊಂಡು ಸೈಡ್ ಓಪನ್ ಅಗಲ ಹತ್ತಿರ ಮಾತ್ರ 1 ಸೆಂಟಿಮೀಟರ್ಗೆ ಎಕ್ಸ್ಟ್ರಾನ ಬಿಟ್ಕೋಬೇಕು. ಸೊ ಕೆಳಗಡೆ 12 ಸೆಂಟಿಮೀಟರ್ ಬಾಟಮ್ ಅಗಲನ ಮಾರ್ಕ್ ಮಾಡ್ಕೊಂಡಿದ್ನಲ್ಲ, ಅಲ್ಲಿಂದ ಶೇಪ್ನ ಹಾಕಿ ಡ್ರೆಸ್ನ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಕರೆಕ್ಟಾಗಿ 2 ಫೋಲ್ಡ್ನ ಮಾಡಿಕೊಂಡು ಜಾಯಿಂಟ್ ಇರೋದು ನಮ್ಮ ಕಡೆಗೆ ಇಟ್ಕೊಂಡು ಓಪನ್ ಇರೋದನ್ನು ಈ ಸೈಡ್ ಬಿಟ್ಕೊಂಡು ಫೋಲ್ಡ್ ಮಾಡಿ ಹಾಕ್ಕೊಂಡು ಈ ರೀತಿ ಕಟ್ ಮಾಡ್ಕೋಬೇಕು. ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ಕ್ಲೋಸ್ ನೆಕ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಇರುತ್ತೆ ಮನೆ ಹತ್ರ ಹಾಕ್ಕೊಳ್ಳೋದಕ್ಕೆ ಎಲ್ಲವ. ಸೊ ಹಾಗಾಗಿ ಕ್ಲೋಸ್ ನೆಕ್ನ ಸ್ಟಿಚ್ ಮಾಡ್ತಾ ಇದ್ದೀನಿ. ಸೊ ಮುಂದ್ಗಡೆ ವೀನೆಕ್ ಇರೋದ್ರಿಂದ ನಾನು ಮುಂದ್ಗಡೆ ಮತ್ತು ಡೀಪು ಮತ್ತು ಬ್ಯಾಕ್ ಡೀಪು ಯಾವುದನ್ನು ತೆಗೆದಿಲ್ಲ. ಸೊ ಕ್ಯಾನ್ವಾಸಲ್ಲೇ ಕಟ್ ಮಾಡಿ ಹಾಕೋಣ ಅಂದ್ಬಿಟ್ಟು. ಸೊ ಮುಂಭಾಗದಲ್ಲಿ ಫ್ರಂಟ್ ಶೇಪಲ್ಲಿ ಇನ್ನೊಂದು ಎಕ್ಸ್ಟ್ರಾ ಲೈನ್ ಹಾಕಿದ್ನಲ್ಲ, ಸೊ ಅದನ್ನು ಕಟ್ ಮಾಡಿಕೊಂಡು ಈಗ ಬ್ಯಾಕಿಗೆ ಕ್ಲೋಸ್ ನೆಕ್ ಇರೋದ್ರಿಂದ 3 ಸೆಂಟಿಮೀಟರ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಸೊ 3 ಸೆಂಟಿಮೀಟರ್ ಡೌನ್ ಮಾಡಿ ಮಾರ್ಕ್ ಮಾಡ್ಕೋಬೇಕು ಕ್ಲೋಸ್ ನೆಕ್ಕಿಗೆ. ಸೊ ಡೀಪ್ ಜಾಸ್ತಿ ಇರಲ್ಲ, 3 ಸೆಂಟಿಮೀಟರ್ಗೆ ಅಷ್ಟೇ ಮಾರ್ಕ್ ಮಾಡ್ಕೋಬೇಕು. ಆನಂತರ ಫ್ರಂಟ್ ಶೇಪ್ಗೆ ಕ್ಯಾನ್ವಾಸಲ್ಲೇ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಸೊ ಮತ್ತು ಇಲ್ಲಿ ಸ್ಲೀವ್ ಇತ್ತಲ್ವ, ಸೊ ಸ್ಲೀವ್ಗೆ ಈ ರೀತಿ ಸೆರಗಲ್ಲಿ ಸರಿ ಥರ ಇತ್ತಲ್ವ, ಸೊ ಅದನ್ನು ಸ್ಲೀವಿಗೆ ಕೊಡೋಣ, ತುಂಬಾ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸ್ಲೀವಿಗೆ ಕಟ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಅಗಲ ಎಷ್ಟು ಬೇಕೋ ನೋಡಿಕೊಂಡು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಕಟ್ ಮಾಡಿ ಅದರ ಅಗಲ ಮತ್ತು ಉದ್ದನ ತೊಗೊಂಡಿದ್ದೀನಿ. ಸೊ ನಾನಿಲ್ಲಿ 3/4 ಸ್ಲೀವಿನ ಅಳತೆಗೆ ತೊಗೊಂಡಿದ್ದೀನಿ. 15 ಏನೋ ಬಂತು 3/4 ಫೋಲ್ಡಿಂಗ್ ಎಲ್ಲ ಬೇಕಲ್ವ, ಸೊ 3/4ಗೆ ಹಾಗಾಗಿ 15 ಏನೋ ತೊಗೊಂಡ್ಬಿಟ್ಟು ಉದ್ದನ ಸೊ ಮಾರ್ಕ್ ಮಾಡ್ತಾಯಿದ್ದೀನಿ. ಮೇಲ್ಗಡೆ 2 ಸೆಂಟಿಮೀಟರ್ಗೆ ಮಾರ್ಕ್ ಮಾಡಿಕೊಂಡು ಡೌನ್ನ 5.5 ಸೆಂಟಿಮೀಟರ್ಗೆ ಡೌನ್ ಮಾಡಿಕೊಂಡು ಶೇಪ್ ಹಾಕ್ತಾಯಿದ್ದೀನಿ. ಸೊ ಶೇಪ್ ಹಾಕಿ ಒಳಭಾಗೋದಕ್ಕೂ ಇನ್ನೊಂದು ಶೇಪ್ ಹಾಕಿ ಪೀಸ್ನ ಕಟ್ ಮಾಡಿಕೊಂಡೆ. ಸೊ ಸ್ಲೀವ್ ಪೀಸೂ ರೆಡಿ ಆಯಿತು. ತುಂಬಾ ಈಸಿಯಾಗಿ ಸ್ಟಿಚ್ ಮಾಡ್ಕೋಬಹುದು. ಮನೇಲೇ ಈ ಥರ ಓಲ್ಡ್ ಸ್ಯಾರೀಸ್ ಇದ್ದರೆ ಈ ಥರ ಸ್ಟಿಚ್ ಮಾಡಿಕೊಂಡ್ರೆ ಮನೆ ಹತ್ರ ಹಾಕ್ಕೊಳ್ಳೋದಕ್ಕೂ ಚೆನ್ನಾಗಿರುತ್ತೆ. ನಮಗೆ ಯಾವ ರೀತಿ ಡಿಸೈನ್ ಬೇಕೋ ಆ ರೀತಿ ಸ್ಟಿಚ್ ಮಾಡ್ಕೋಬಹುದು. ಸೊ ನೋಡಿ, ಸ್ಲೀವ್ ಪೀಸ್ ಎಲ್ಲ ರೆಡಿ ಆಯಿತು. ಸೊ ಈಗ ಕ್ಯಾನ್ವಾಸ್ ರೆಡಿ ಮಾಡ್ಕೋತಾ ಇದ್ದೀನಿ. ಕ್ಯಾನ್ವಾಸ್ನ ನಾನಿಲ್ಲಿ 4 ಸೆಂಟಿಮೀಟರ್ ಅಂದರೆ ಕುತ್ತಿಗೆ ಅಗಲ ಜಾಸ್ತಿ ಇರೋದ್ರಿಂದ 4 ಸೆಂಟಿಮೀಟರ್ ಅಗಲನ ತಗೊಂಡು ಡೌನ್ 10 ಸೆಂಟಿಮೀಟರ್ ತಗೋತಾ ಇದ್ದೀನಿ. ಏಕೆಂದರೆ ನೆಕ್ಕಿಂದ ಕೆಳಗಡೆ ತನಕನೂ ಬೇಕು, ಮತ್ತು ಹಿಂದೆ ಕ್ಲೋಸ್ ನೆಕ್ ಇರೋದ್ರಿಂದ ಸ್ವಲ್ಪ ಡೀಪ್ನೂ ಜಾಸ್ತಿ ಬೇಕಾಗುತ್ತೆ. ಸೊ 10 ಸೆಂಟಿಮೀಟರ್ ಅಳತೆ ತಗೊಂಡು ನಾನು ಸೊ ಅದಕ್ಕೆ ತಕ್ಕನಾಗಿಯೇ ಕ್ಯಾನ್ವಾಸ್ನ ಕಟ್ ಮಾಡ್ಕೋತಾ ಇದ್ದೀನಿ. ಮಾಮೂಲಿ ಕ್ಯಾನ್ವಾಸ್ ಕಟ್ ಮಾಡೋ ಥರನೇ ಕಟ್ ಮಾಡ್ಕೋಬೇಕು. ಸೊ ಕ್ಯಾನ್ವಾಸ್ ಅಗಲನ 4 ಸೆಂಟಿಮೀಟರ್ ತೊಗೊಂಡಿದ್ದೀನಿ, ಡೌನ್ನ 10 ಸೆಂಟಿಮೀಟರ್ ತೊಗೊಂಡಿದ್ದೀನಿ. ಸೊ ಟ್ರೆಂಡಿಂಗಲ್ಲಿ ಇವಾಗಂತೂ ವೀನೆಕ್ ಡ್ರೆಸ್ಗಳೇ ಜಾಸ್ತಿ. ಸೊ ವೀನೆಕ್ಕಲ್ಲಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಸೊ ಕ್ಯಾನ್ವಾಸ್ನ ಒಂದು ಪೀಸ್ಗೆ ಡ್ರೆಸ್ಸಿಂದ ಪೀಸ್ ಇತ್ತು, ಸೊ ಈ ಪೀಸ್ಗೆ ಪಿನ್ ಹಾಕಿ ಇಟ್ಕೋತಾ ಇದ್ದೀನಿ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಅಂತ. ಸೊ ಕರೆಕ್ಟು ಟೇಪಲ್ಲಿ ಅಳತೆ ನೋಡಿ 4 ಓಪನ್ ಮಾಡಿದಾಗ 8 ಸೆಂಟಿಮೀಟರ್ ಇರಬೇಕು, ಆಗಲ್ಲ. ಸೊ 8 ಸೆಂಟಿಮೀಟರ್ಗೆ ಕರೆಕ್ಟಾಗಿ ಪಿನ್ ಹಾಕ್ಕೋತಾ ಇದ್ದೀನಿ. ಇವಾಗಂತೂ ಎಲ್ಲ ಕಡೆನೂ ವೀನೆಕ್ ಡ್ರೆಸ್ಗಳೇ ಜಾಸ್ತಿ, ನೆಕ್ ಡಿಸೈನ್ಸು. ಸೊ ಹಾಗಾಗಿ ಅದರಲ್ಲಿ ಸ್ಟಿಚ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ನಾನೀಗ ಕ್ಯಾನ್ವಾಸ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಕ್ಯಾನ್ವಾಸ್ ಸುತ್ತಲೂ ಸ್ಟಿಚ್ ಮಾಡಿಕೊಂಡು ನಾಚ್ ಮಾಡಿ ಕ್ಯಾನ್ವಾಸ್ನ ರೆಡಿ ಮಾಡ್ಕೋತಾ ಇದ್ದೀನಿ.
ಸೊ ಸ್ಯಾರಿಯಲ್ಲಿ ಬಾರ್ಡರ್ ಇರೋದ್ರಿಂದ ಬಾರ್ಡರ್ನ ಕಟ್ ಮಾಡಿಕೊಂಡು ಸೈಡೆಲ್ಲ ಸ್ಟಿಚ್ ಮಾಡಿ ಆ ನೆಕ್ಗೆ ಕೊಟ್ಟಿದ್ದೀನಿ. ಸೊ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿ ಬಂತು. ಸೊ ಬಾರ್ಡರ್ ಏನಾರು ಇದ್ದರೆ ಅಥವಾ ಕಲರ್ ಕಾಂಬಿನೇಷನಲ್ಲಿದ್ದರೆ ಯಾವುದೇ ರೀತಿಯಾದ ಡಿಸೈನ್ನ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಸೊ ಡ್ರೆಸ್ ಆದರೂ ಅಷ್ಟೇ, ಬ್ಲೌಸ್ ಆದರೂ ಅಷ್ಟೇ. ಸೊ ಕಲರ್ ಕಾಂಬಿನೇಷನ್ ಇರಬೇಕು. ಸೊ ಬೇರೆ ಬೇರೆ ಕಲರ್ ಇರಬೇಕು ಸ್ಯಾರಿ ಮತ್ತು ಬ್ಲೌಸು. ಇಲ್ಲ ಅಂತಂದರೆ ಬಾರ್ಡರ್ ಈ ಥರದ್ದು ಏನಾದ್ರು ಇದ್ದರೆ ಡಿಸೈನ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಸೊ ಟಾಪ್ ಅಂತೂ ತುಂಬಾ ಚೆನ್ನಾಗಿ ಬಂತು. ಸೊ ಟ್ರೆಂಡಿಂಗಲ್ಲಂತೂ ಇವಾಗಂತೂ ವಿ ನೆಕ್ ಡ್ರೆಸ್ಗಳೇ ಜಾಸ್ತಿ ಇರೋದು. ಸೊ ಅದೇ ರೀತಿಯೇ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಸೊ ಬ್ಯಾಕ್ ಸೈಡ್ ನೆಕ್ಗೆ ಸೈಡ್ ಕ್ರಾಸ್ ಪಟ್ಟಿನ ಕಟ್ ಮಾಡಿಕೊಂಡು ಎಮ್ಮಿಂಗ್ ಮಾಡೋ ಥರ ಮಾಡ್ಕೊಂಡಿದ್ದೀನಿ. ಸೊ ಕ್ಲೋಸ್ ನೆಕ್ ಇರೋದ್ರಿಂದ ಶಾರ್ಟ್ ಇದ್ರೇ ಚೆನ್ನಾಗಿರುತ್ತೆ ಟಾಪು. ಸೊ ನಾನು ಅಂದ್ಕೊಂಡಿರೋ ಥರನೇ ಟಾಪ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ ಕ್ಯಾನ್ವಾಸು ಸಹಿತ ಕಾಣಿಸ್ತಿಲ್ಲ. ಸೊ ಹಂಗೆ ಸ್ಟಿಚ್ ಮಾಡಿದ್ದೀನಿ, ಒಳಗಡೆ ಲೈನಿಂಗ್ ಹಾಕಿಲ್ಲ ಅಂದ್ರೂ. ಕ್ಯಾನ್ವಾಸ್ನ ಒಳಗಡೆಯಿಂದ ಹೊರಗಡೆ ಕೊಟ್ಟಿರೋದ್ರಿಂದ ಕ್ಯಾನ್ವಾಸ್ ಹಾಕಿರೋದು ಗೊತ್ತಾಗಿಲ್ಲ. ಹಾಗೆಯೇ ಸೆರಗಲ್ಲಿರೋ ಶೈನಿಂಗ್ ಇರೋವಂಥದ್ದನ್ನು ಸ್ಲೀವಿಗೆ ಕೊಟ್ಟಿರೋದ್ರಿಂದ ಸ್ಲೀವ್ನು ಹೈಲೈಟಾಗಿ ಕಾಣಿಸ್ತಾ ಇದೆ. ಸೊ ನನ್ನ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಕ್ಲೋಸ್ ಮಾಡ್ತಾಯಿದ್ದೀನಿ.